ಚಿಕ್ಕಮಗಳೂರಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಗರದ ಮಾರ್ಕೆಟ್ ರಸ್ತೆಯಲ್ಲಿ ನಕಲಿ ನಾಟಿ ತುಪ್ಪ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಪಾಳು ಬಿದ್ದ ಮನೆಯಲ್ಲಿ ನಕಲಿ ನಾಟಿ ತುಪ್ಪವನ್ನು ತಯಾರಿಸ್ತಾ ಇತ್ತು ಈ ಗ್ಯಾಂಗ್. ರಾಸಾಯನಿಕ ವಸ್ತುವನ್ನು ಬಳಸಿ ನಕಲಿ ನಾಟಿ ತುಪ್ಪ ತಯಾರಿಕೆ ಮಾಡಲಾಗ್ತಾ ಇತ್ತು. ಡಾಲ್ಡಾ, ವನಸ್ಪತಿ ಮತ್ತೆ ರಾಸಾಯನಿಕಗಳನ್ನ ಬಳಸಿ ತುಪ್ಪ ತಯಾರಿಕೆ ಮಾಡ್ತಾ ಇದ್ರು. ಇದನ್ನ ನಾಟಿ ತುಪ್ಪ ಅಂತ ಮಾರ್ತಾ ಇದ್ರು. ಹಳ್ಳಿ ಹಳ್ಳಿಗೆ ತೆರಳಿ ನಾಟಿ ತುಪ್ಪ ಅಂತ ಮಾರಾಟ ಮಾಡ್ತಾ ಇದ್ರು. ಬಳ್ಳಾರಿ ನೋಂದಣಿಯ 3 ಬೈಕ್ಗಳನ್ನ ಜಪ್ತಿ ಮಾಡಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿ ನಾಗರತ್ನ ಅವರ ತಂಡದಿಂದ ದಾಳಿಯಾಗಿರೋದು. ದಾಳಿಗೂ ಮುನ್ನ ನಕಲಿ ತುಪ್ಪದ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಯಾವ ತರ ಫುಡ್ ಅಡಲ್ಟ್ರೇಷನ್ ಆಗ್ತಾ ಇದೆ ನೋಡಿ. ತುಪ್ಪನೇ ನಕಲಿಯಾಗಿ ಸೃಷ್ಟಿ ಮಾಡ್ತಿದ್ದಾರೆ. ಆದರೆ ಅದು ನಾಟಿ ತುಪ್ಪ ಅಂತ ಹೇಳಿ ಅದನ್ನು ಮಾರ್ತಿರೋದು. ಈಗೆಲ್ಲ ಏನಾಗಿದೆ, ಈ ಆರ್ಗ್ಯಾನಿಕ್ ಅಂದರೆ ಅಥವಾ ಈ ನಾಟಿ ಅಂದರೆ ಅದಕ್ಕೆ ಬೆಲೆ ಜಾಸ್ತಿ. ಅದನ್ನು ನಿಜ ಅಂತ ನಂಬಿ ತಗೊಳ್ಳೋರು ಜಾಸ್ತಿ. ನಾಟಿ ತುಪ್ಪ ಅನ್ನೋ ಹೆಸರಲ್ಲಿ ಇವರು ಕಂಪ್ಲೀಟ್ ಕಲಬೆರಕೆ ಮಾಡಿ ರಾಸಾಯನಿಕ ಮಾಡಿ ಮಾರಾಟ ಮಾಡ್ತಾ ಇದ್ರು. ಸಿಕ್ಕಾಕೊಂಡಿದ್ದಾರೆ. ಡಾಲ್ಡಾ, ವನಸ್ಪತಿನ ಬಳಕೆ ಮಾಡಿ ನಕಲಿ ತುಪ್ಪನ ಮಾಡ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಹಾಗಾಗಿ ಇದರಲ್ಲಿ ಕಲ್ಲರ್ ಬಳಕೆ ಮಾಡ್ತಾ ಇದ್ದಾರೆ. ವನಸ್ಪತಿ ಒಂದು ಟಿನ್ಗಳು ನಮಗೆ ದೊರೆತಿದೆ. ವ್ಯಕ್ತಿ ಯಾರು ಅಂತ ಹೇಳಿ ನಮಗೆ ಗೊತ್ತಾಗಿಲ್ಲ. ಸ್ಥಳದಲ್ಲಿ ಯಾರು ವ್ಯಕ್ತಿಗಳು ನಮಗೆ ಸಿಕ್ಕಿಲ್ಲ ಮಾಡ್ತಿರ್ತಕ್ಕಂಥವ್ರು. ಇದರಲ್ಲಿ ಕೆಮಿಕಲ್ ಅಂದರೆ ಬಣ್ಣ ಬಳಸಲಾಗ್ತಾ ಇದೆ ಸರ್. ಯಾವುದೇ ಲೇಬಲಿಂಗ್ ಇಲ್ಲ ಕೆಮಿಕಲ್ ಮೇಲೆ. ಒಂದು ವಿಸಿಬಲಿ ನೋಡುವಾಗ ಅದೊಂದು ಕೃತಕ ಬಣ್ಣ ಬಳಸಿಬಿಟ್ಟು, ತುಪ್ಪ ಹಳದಿ ಬಣ್ಣ ಬರತಕ್ಕಂಥದ್ದಕ್ಕೋಸ್ಕರ ಅವರು ಬಣ್ಣನ ಉಪಯೋಗ ಮಾಡಿಬಿಟ್ಟು ವನಸ್ಪತಿ ಮತ್ತು ಎಣ್ಣೆನ ಬಳಕೆ ಮಾಡಿಬಿಟ್ಟು ನಕಲಿಯಾಗಿ ತುಪ್ಪವನ್ನು ತಯಾರಿಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಹೌದೌದು. ಅದು ಯಾವುದೇ ರೀತಿ ಅದರಲ್ಲಿ ವಾಸನೆ ಇಲ್ಲ, ತುಪ್ಪ ಅಂತ ವಾಸನೆ ಇಲ್ಲ. ಮತ್ತು ದೇಹದ ತಾಪಮಾನಕ್ಕೆ ಆ ತುಪ್ಪನ ನಾವು ಹಚ್ಚಿ ನೋಡಿದಾಗ ಅದು ಯಾವುದೇ ರೀತಿ ಸಹಜ ನ್ಯಾಚುರಲ್ ತುಪ್ಪ ಆದರೆ ಅದು ಕರಗುತ್ತೆ. ಆ ರೀತಿ ಏನು ಕಂಡು ಬಂದಿಲ್ಲ. ವನಸ್ಪತಿನ ಬಳಕೆ ಮಾಡಿ, ಎಣ್ಣೆನ ಬಳಕೆ ಮಾಡಿ ಕಲ್ಲರ್ನ ಬಳಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್. ಅಶ್ವಿತ್, ಈಗ ಈ ಜಾಲ ಹೇಗೆ ಬೆಳಕಿಗೆ ಬಂದಿದ್ದು ಮತ್ತೆ ಹೇಗಾಯಿತು ಈ ದಾಳಿ? ಖಂಡಿತವಾಗ್ಲೂ ವಿಜಯ್, ಏನು ರಾಜ್ಯಾದ್ಯಂತ ನಾಟಿ ತುಪ್ಪಕ್ಕೆ ಭಾರಿ ಡಿಮ್ಯಾಂಡ್ ಇರುವಂತದ್ದು. ಇದನ್ನೇ ಬಂಡವಾಳ ಮಾಡ್ಕೊಂಡಿರುವಂತಹ ಗ್ಯಾಂಗ್ ಏನಿದೆ ಅದು ಡಾಲ್ಡಾ ಮತ್ತು ರಾಸಾಯನಿಕಗಳನ್ನ ಬಳಸಿ ನಾಟಿ ತುಪ್ಪವನ್ನ ರೀತಿಯಲ್ಲೇ ಒಂದು ಕಲಬೆರಿಕೆಯಾಗಿ ಒಂದು ತುಪ್ಪವನ್ನ ತಯಾರು ಮಾಡ್ತಾ ಇತ್ತು. ಇದರ ಒಂದು ಖಚಿತ ಮಾಹಿತಿಯ ಮೇರೆಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿರುವಂತದ್ದು. ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯಲ್ಲಿರುವಂತಹ ಪಾಳು ಬಿದ್ದ ಮನೆಯಲ್ಲಿ ಈ ಒಂದು ದಂಧೆಯನ್ನ ನಡೆಸಲಾಗ್ತಾ ಇತ್ತು. ಪ್ರಮುಖವಾಗಿ ನಾಟಿ ತುಪ್ಪಕ್ಕೆ ಭಾರಿ ಬೇಡಿಕೆ ಇದೆ. ಇದನ್ನ ಬಂಡವಾಳ ಮಾಡ್ಕೊಂಡಿರುವಂತಹ ಗ್ಯಾಂಗ್ ಏನಿದೆ ಅದು ಡಾಲ್ಡಾ ಮತ್ತು ಕೆಲವು ರಾಸಾಯನಿಕಗಳನ್ನ ಬಳಸ್ತಾ ಇತ್ತು. ಜೊತೆಗೆ ಹಳದಿ ಬಣ್ಣಕ್ಕೆ ಬರ್ಲಿ ಅನ್ನೋ ರೀತಿಯಲ್ಲಿ ಕೆಲವು ರಾಸಾಯನಿಕಗಳನ್ನ ಬಳಸಿ ಈ ಒಂದು ನಾಟಿ ತುಪ್ಪವನ್ನ ತಯಾರನ್ನ ಮಾಡ್ತಾ ಇದ್ರು. ಜೊತೆಗೆ ನಗರ ಮತ್ತು ಹಳ್ಳಿಯ ಭಾಗಗಳಿಗೆ ಬೈಕ್ ನಲ್ಲಿ ತೆರಳಿ ಇದನ್ನ ನಾಟಿ ತುಪ್ಪ ಎಂಬ ರೀತಿಯಲ್ಲೇ ನಂಬಿಸಿ ಜನರಿಗೆ ಒಂದು ಮಾರಾಟವನ್ನ ಮಾಡ್ತಿದ್ರು. ಈ ಒಂದು ಮಾರಾಟದ ಜಾಲದ ಬಗ್ಗೆ ಆಹಾರ ಇಲಾಖೆಗೆ ಖಚಿತ ಮಾಹಿತಿ ಲಭ್ಯವಾಗಿತ್ತು. ಆ ನಿಟ್ಟಿನಲ್ಲಿ ರಾತ್ರಿ ಒಂದು ದಾಳಿಯನ್ನ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಈ ಒಂದು ದಂಧೆಕೋರರು ಎಸ್ಕೇಪ್ ಆಗಿದ್ದಾರೆ. ಆದ್ರೆ ನಕಲಿ ತುಪ್ಪ ಜೊತೆಗೆ ಕೆಲವು ರಾಸಾಯನಿಕ ಪದಾರ್ಥಗಳು, ಡಾಲ್ಡಗಳು ಕೂಡ ಆ ಒಂದು ಪಾಳು ಬಿದ್ದ ಮನೆಯಲ್ಲಿ ಪತ್ತೆಯಾಗಿದೆ. ಜೊತೆಗೆ ಬಳ್ಳಾರಿ RTO ನೋಂದಣಿಯನ್ನು ಹೊಂದಿರುವಂತಹ 3 ಬೈಕ್ಗಳು ಕೂಡ ಪತ್ತೆಯಾಗಿರುವಂತದ್ದು. ಆ ಬೈಕ್ ನಲ್ಲೇ ಈ ಒಂದು ತುಪ್ಪವನ್ನ ಮಾರಾಟ ಮಾಡ್ತಿದ್ರು ಅನ್ನೋದು ಕೂಡ ಖಚಿತವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆಯ ಅಧಿಕಾರಿಯಾಗಿರುವಂತಹ ನಾಗರತ್ನ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿರುವಂತದ್ದು. ಈ ಒಂದು ನಾಟಿ ಕಲಬೆರಕೆ ತುಪ್ಪದ ಹಿಂದೆ ಇರುವಂತಹ ಗ್ಯಾಂಗ್ ಏನಿದೆ ಇದರ ಒಂದು ಜಾಲದ ಪತ್ತೆಗೆ ಈಗ ಪೊಲೀಸರು ಕೂಡ FIR ಅನ್ನ ದಾಖಲಿಸಿ ತನಿಖೆಗೂ ಕೂಡ ಮುಂದಾಗಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಅಶ್ವಿತ್. ಇನ್ನು ಬಾಳೆಹಣ್ಣಿಗೆ ರಾಸಾಯನಿಕ ಹಾಗೆ ಕೃತಕ ಬಣ್ಣವನ್ನ ಬಳಕೆ ಮಾಡಿರೋದು ಗೊತ್ತಾಗಿದೆ. ಉಡುಪಿ ತಾಲೂಕಿನ ಅಲೆವೂರು ಗ್ರಾಮದ ಹಲವೆಡೆ ದಾಳಿ ಮಾಡಿದ್ದಾರೆ. ಕೆಂಪತೂರು ಮಣಿಪಾಲ ಸಮೀಪದ ದುಗ್ಲಿ ಪ್ರದೇಶದಲ್ಲಿ ದಾಳಿ ನಡೆಸಿದ್ದಾರೆ. AC ರಶ್ಮಿ ಹಾಗೂ ಆರೋಗ್ಯ ಅಧಿಕಾರಿಗಳ ತಂಡ ರೈಡ್ ಮಾಡಿರೋದು. ರಾಸಾಯನಿಕ ಬಳಸೋದಕ್ಕೆ ಉಪಯೋಗಿಸ್ತಾ ಇದ್ದ ಪರಿಕರಗಳು ಪತ್ತೆಯಾಗಿದೆ. ಬಾಳೆಹಣ್ಣು ವ್ಯಾಪಾರಸ್ಥರು 3 ಗೋದಾಮಿನಲ್ಲಿ ಶೋಧ ನಡೆಸಿದ್ದಾರೆ. ಬಾಳೆಹಣ್ಣಿಗೆ ಬಳಸ್ತಾ ಇದ್ದಂಥ ಹಾನಿಕಾರಕ ರಾಸಾಯನಿಕವನ್ನು ವಶಕ್ಕೆ ಪಡೆದಿದ್ದಾರೆ. ರಾಸಾಯನಿಕಗಳು ಹಾಗೂ ಕೃತ್ಯಕ್ಕೆ ಬಳಸ್ತಾ ಇದ್ದ ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಇದು ಫ್ರೆಶ್ ಇದು
ಇವತ್ತು ಮಾತ್ರ ಮಾಡಿದ್ ಹೇಳುದು, ಇಲ್ಲದ್ರೆ ಮಾಡ್ತಾ ಇರ್ಲಿಲ್ಲ ಅಂತ. ಸಡನ್ ಆಗಿ ಇವತ್ತು ನಾವು ಬರುವಾಗ ನೀವು ಕೆಮಿಕಲ್ಸ್ ಹಾಕಿದ್ರಿ.